ಯಾಕೆ ಹೆಣ್ಣು ಕಂಡ್ರೆ ಅಷ್ಟೊಂದು ಕಾಮದ ದಾಹ? ಹೆಂಡತಿಯಲ್ಲಿ ಪರವಾಗಿಲ್ಲ, ಸುಖವಾಗಿರಲಿ, ಕಂಡ್ಕಂಡಂಥ ಹೆಣ್ಣುಗಳಲ್ಲಿ ಯಾಕೆ? ಅದೇ ರೀತಿ ಹೆಣ್ಗೂ ಕೂಡ ಹೇಳ್ತೇನೆ, ಕಂಡ್ಕಂಡ ಪುರುಷರಲ್ಲಿ ಯಾಕೆ ದಾಹ? ಸ್ವಂತ ಕೊಳದ ನೀರನ್ನು ಕುಡ್ದು ತೃಪ್ತಿಯಿಂದ ಇದ್ರೆ ಆಗಲ್ವಾ? ಏನು ಪ್ರೇರೆ? ಸ್ವಂತ ಕೊಳದ ನೀರನ್ನು ಕುಡ್ದು ನಿನ್ನ ಹೆಂಡತಿಯಲ್ಲೇ ನೀನು ಸುಖ ಪಡು. ಜ್ಞಾನೋಕ್ತಿನ ಅದೇ ಹೇಳೋದಿಲ್ಲ. ಯಾಕೆ ಪರರ ಎದೇನು ಅಪ್ಪಿಕೊಳ್ಳುತ್ತೀಯಾ? ನಿನ್ನ ಹೆಂಡತಿ ಮನೋಹರದ ಜಿಂಕೆಯ ಥರ ಇದ್ದಾಳಲ್ಲ, ಆ ತಳಲ್ಲಿ ನೀನು ಆನಂದ ಪಡು. ಯಾಕೆ ಪರಸ್ತ್ರೀಯಲ್ಲಿ ಹೋಗ್ತಾ ಇದೆಯಾ? ಏಡ್ಸ್ ರೋಗ ಬಂದು ಸಾಯೋದಕ್ಕ? ಹುಳ ಬಿದ್ದು ಸಾಯೋದಕ್ಕ? ಬರ್ಬಾದ್ ರೋಗ ಬಂದು ಎತ್ಕೊಂಡು ಹೋಗೋದಕ್ಕ? ಇರುವಂಥ ಹಣಗಳೆಲ್ಲ ವೇಷವಾಟಿಕೆ ಮಾಡಿ ಹಾಳಾಗಿ ಭಿಕಾರಿಯಾಗಿ ಅಲ್ಲಿಯೋದಕ್ಕ? ಯಾಕೆ ಬೇಕು? ಯಾವುದೋ ಒಂದು ಕಟ್ಕೊಂಡು ನೆಮ್ಮದಿಯಾಗಿರೋದಲ್ಲ. ಯಾಕೆ ನಾಯಿಗಳ ಥರ ಸಿಕ್ಕಿದ ಹೆಣ್ಣುಗಳ ಜೊತೆ ಓಡೋದು, ಸಿಕ್ಕಿದ ಗಂಡುಗಳ ಜೊತೆ ಹೋಗೋದು? ಯಾಕೆ ಬೇಕು ಪ್ರೇರಿ ನಾಯಿ ಬುದ್ಧಿ? ಒಬ್ಬಳಲ್ಲೇ ತೃಪ್ತರಾಗಿರ್ಬೋದಲ್ವಾ? ಈ ದುಷ್ಕಾರ್ಯ ಮಾಡುವಾಗ ಇರುವಂಥ ರಕ್ತಗಳೆಲ್ಲ ಖಾಲಿ ಮಾಡಿಕೊಂಡು, ರಕ್ತ ಎಲ್ಲ ಸಿಕ್ಕ ಹೆಣ್ಮಕ್ಳ ಜೊತೆ ದಾನ ಮಾಡ್ಕೊಂಡಿದ್ರೆ ಒಂದು ದಿವಸ ನಿನಗೆ ರಕ್ತ ಇಲ್ಲ, ಒಂದ್ಸರಿ ಭಿಕಾರಿ ಥರ ಸಾಯ್ಬೇಕಾಗುತ್ತೆ, ಬೀದಿ ನಾಯಿಗಳ ಥರ ಸಾಯ್ಬೇಕಾಗತ್ತೆ ರೋಗ ಬಂದು. ಅದಕ್ಕೆ ಇರುವಂಥ ಸ್ತ್ರೀಯಲ್ಲೇ ತೃಪ್ತರಾಗಿರೋಣ ಪ್ರೇರೆ, ಹೌದಲ್ವಾ? ಒಂದು ಚರ್ಮ, ಈ ಚರ್ಮ ಐತೆ ನೋಡಿ ಪ್ರೇರೆ, ಸುಲಿದ್ರೆ ಎಲ್ಲ ದೇಹ ಒಂದೇ ಥರ. ಸ್ವಲ್ಪ ದೇಹಗಳು ದಪ್ಪಗಿರುತ್ತೆ, ಸ್ವಲ್ಪ ದೇಹಗಳು ಸಣ್ಣಗಿರುತ್ತೆ. ಚಿಕನ್ ಸ್ಟಾಲ್, ಮಟನ್ ಸ್ಟಾಲ್, ಬೀಫ್ ಸ್ಟಾಲ್ ನೋಡಿ, ಈ ದೇಹದಲ್ಲಿ ಚರ್ಮ ಸುಲಿದಂಥ ಎಲ್ಲ ಪ್ರಾಣಿಗಳ ಮಾಂಸ ಒಂದೇ ಥರ ಇರುತ್ತೆ. ಕೆಲವೊಂದು 1/4 kg ಜಾಸ್ತಿ ಬರುತ್ತೆ, ಕೆಲವೊಂದು 1/2 kg ಕಡಿಮೆ ಬರುತ್ತೆ, ಹೌದಂತೀರಾ? ಅದೇ ರೀತಿ ಪ್ರೇರೆ ಸೌಂದರ್ಯ ನೋಡಿ ಮೋಸ ಹೋಗ್ತಾ ಇದ್ದೀವ? ಜ್ಞಾನೋಕ್ತಿ ಹೇಳುತ್ತಿಲ್ಲ ಪ್ರೇರೆ 31ನೇ ಅಧ್ಯಾಯ, ಸೌಂದರ್ಯವು ನಚ್ಚತಕ್ಕದ್ದಲ್ಲ, ಲಾವಣ್ಯವು ನೆಲೆಯಲ್ಲ, ದೇವರಲ್ಲಿ ಭಯಭಕ್ತಿ ಉಳ್ಳವಳೇ ಸ್ತುತಿಗೆ ಪಾತ್ರ. ಹೌದಲ್ವಾ? ಈ ದೇಹವನ್ನು ನೋಡಿಕೊಂಡು ನಾವು ಉರಿಯೋದು ಬೇಡ ಪ್ರೇರೆ, ಮೆರೆಯೋದು ಬೇಡ. ಈ ದೇಹ ಒಂದು ದಿವಸ ಲೂಸ್ ಆಗುತ್ತೆ, ಚರ್ಮ ಎಲ್ಲ ಬಾಡೋಗುತ್ತೆ, ಮೃದು ಆಗುತ್ತೆ. ಈ ದೇಹದಿಂದ ದೇವರ ಪ್ರಭಾವವನ್ನು ಪ್ರಕಾಶಪಡಿಸೋಣ. ಕಡೆದಾಗಿ 2 ವಚನ ಇದೆ, ಅದು ಓದಿಕೊಂಡು ಮುಕ್ತಾಯಗೊಳಿಸ್ಕೊಳ್ಳೋಣ. 28, ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ. ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿಯಲ್ಲಿ ಚಲಿಸುವ ಎಲ್ಲ ಜೀವಿಗಳ ಮೇಲೆಯೂ ದೊರೆತನ ಮಾಡಿರಿ. ದೊರೆಗಳನ್ನಾಗಿ ಇಟ್ಟಿದ್ದಾರೆ ದೇವರು ನಮ್ಮನ್ನು. ನಾವೇನಾಗಿದ್ದೀವಿ? ನಾವೇ ಆಳುಗಳಾಗ್ಬಿಟ್ಟಿದ್ದೀವಿ. ಪ್ರಾಣಿಗಳ ಮುಂದೆ ನಾವೇ ಆಳುಗಳು. ದೊರೆತನ ಇಲ್ಲ ಇವಾಗ. ದೊರೆತನ ಅವು ನಮ್ಗೆ ದೊರೆತನ ಮಾಡ್ತಾ ಇದೆ, ಅಲ್ವಾ? ಮತ್ತು ದೇವರು ಈಗ ಸಮಸ್ತ ಭೂಮಿಯ ಮೇಲೆ ಬೀಜವುಳ್ಳ ಎಲ್ಲ ಪೈರುಗಳನ್ನು, ಬೀಜವುಳ್ಳ ಎಲ್ಲ ಹಣ್ಣಿನ ಮರಗಳನ್ನು ನಿಮಗೆ ಆಹಾರಕ್ಕಾಗಿ ಕೊಟ್ಟಿದ್ದಾನೆ. 30ನೇ ವಚನ ಮುಕ್ತಾಯಗೊಂಡಿದೆ. ಈ ದಿನದ ಸಂದೇಶದ ಭಾಗ 10ನೇ ವಚನ. ಪ್ರತಿದಿನ ಅಥವಾ ಒಂದು ದಿವಸ ಬಿಟ್ಟ ಒಂದು ದಿವಸ ಅಥವಾ ಸಮಯ ಮಾಡಿಕೊಂಡು ನಾನು ನಿಮ್ಮ ಮಧ್ಯದಲ್ಲಿ ಬರುವವನಾಗಿರ್ತೇನೆ. ಇನ್ನು ಮುಂದಕ್ಕೆ ದೇವರ ಕೃಪೆಯಿಂದ, ದೇವರ ಚಿತ್ತದಿಂದ 30ನೇ ಅಧ್ಯಾಯದಲ್ಲಿ ನೋಡಿದ್ವಾ, ಆಕಾಶದಲ್ಲಿ ಹಾರಾಡೋ